Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇವರ ಹೇಳಿಕೆ ಭರತ್ ರೆಡ್ಡಿ ಬೆನ್ನಿಗೆ ನಿಲ್ತೀವಿ ಎಂದು DCM DKC. ಇನ್ಯಾವ ತನಿಖೆ ನಡೆಸ್ತೀರಪ್ಪ ನೀವು? ಡೆಪ್ಟಿ CM ಹೇಳಿಕೆ ಇದು. ಇಲ್ಲಿ ಹೇಳ್ತಾರೆ, ಭರತ್ ರೆಡ್ಡಿ ಬಳ್ಳಾರಿಯ ಪರಿಸ್ಥಿತಿ ಶಾಂತ ಮಾಡುವ ಪ್ರಯತ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅವರ ಬೆನ್ನಿಗಿರಲಿದೆ, ಮತ್ತೊಮ್ಮೆ ಬಳ್ಳಾರಿ ರಿಪಬ್ಲಿಕ್ ಆಗಲು ಬಿಡುವುದಿಲ್ಲ. ಅದಾದ ಮೇಲೆ ಹೇಳ್ತಾರೆ, ಜನಾರ್ದನ್ ರೆಡ್ಡಿ ಬಳ್ಳಾರಿ ಕಾಲಿಡುವವರೆಗೂ ಒಂದೇ ಒಂದು ಗಲಾಟೆ ಇರಲಿಲ್ಲ, ಸಣ್ಣ ಅಹಿತಕರ ಘಟನೆ FIRಗಳು ಇರಲಿಲ್ಲ, ಅವರು ಬಂದ ಮೇಲೆ ಗಲಭೆಯಾಗಿದೆ. ಮಿಸ್ಟರ್ ಡೆಪ್ಟಿ ಚೀಫ್ ಮಿನಿಸ್ಟರ್, ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ, ಜನಾರ್ದನ್ ರೆಡ್ಡಿಗೆ ಸುಪ್ರೀಂ ಕೋರ್ಟು ಬಳ್ಳಾರಿಗೆ ಹೋಗಲಿಕ್ಕೆ ಅನುಮತಿ ಕೊಟ್ಟಿದ್ದು ಎಂದು? ಆಲ್ಮೋಸ್ಟ್ ಆಲ್ 1.5 ವರ್ಷ ಆಗಿರಬೇಕೀಗ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಹೋಗಲಿಕ್ಕೆ. ಈ ಕಳೆದ 1.5 ವರ್ಷದಲ್ಲಿ ಜನಾರ್ದನ್ ರೆಡ್ಡಿಗೆ ಕೋರ್ಟು ಆದೇಶ ಕೊಟ್ಟ ಮೇಲೆ ಅವರು ಏನು ಬಳ್ಳಾರಿಗೆ ಹೋಗಿದ್ದಾರೆ 1.5 ವರ್ಷ, ಎಷ್ಟು FIRಗಳು, ಎಷ್ಟು ಗಲಭೆಗಳಾಗಿದೆ ಜನಗಳ ಮುಂದಿಡಿ. ಇದ್ರ ಜೊತೆಗೆ ಅವ್ರು ಬೇರೆ ಹಿಮ್ಮೇಳ, ಹೋಮ್ ಮಿನಿಸ್ಟ್ರು. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ಮೇಲೆ ಕಾಕ್ತಾಳೀಯ ಈ ಗಲಭೆದು. ಅವ್ರ ಹಿಮ್ಮೇಳ ಇವ್ರ ಜೊತೆಗೆ ಇರ್ತಾರಲ್ಲ, ಅದೆಂಥದ್ದು ನಿಮ್ಮ ಹಳ್ಳಿಲಿ ಮೊದಲು ಭಜನೆ ಮಾಡೋಕ್ಕೇನೋ ಬರೋರಲ್ಲ, ಆ ಹಿಂದ್ಗಡೆ ಇದು ಹೊಡ್ಕೊಂಬದು ಎಂಥದ್ದು ಬರೋರಲ್ಲ, ಹೇಳ್ಕೊಂಡು ಅದಕ್ಕೆ ಹೋಮ್ ಮಿನಿಸ್ಟ್ರು ಹಿಮ್ಮೇಳ. ಇದಕ್ಕೆ ಈ ಸರ್ಟಿಫಿಕೇಟ್ಗಳನ್ನ ಕೊಟ್ಟ ಮೇಲೆ ಯಾವ ತನಿಖೆ ನಡೆಸ್ತೀರಪ್ಪ ನೀವು? ನಿಮ್ಮ ಕಾರ್ಯಕರ್ತರನ್ನ ಕೊಲೆ ಮಾಡಿ, ಇದು ಕೊಲೆ, ಇದು ಕಾರ್ಯಕರ್ತಂದು, ಕಾಂಗ್ರೆಸ್ ಕಾರ್ಯಕರ್ತಂದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳ್ತೀನಿ, ರಾಜ್ಯ ಕುರಿಗೆಡಿಸ್ತಾ ಇದ್ದಾರೆ. ಇಂಥ ಸರ್ಕಾರನ ಧಿಕ್ಕರಿಸ್ತಕ್ಕಂಥದ್ದು, ಈ ರಾಜ್ಯ ಉಳಿಸಬೇಕು ಅಂತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.